ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಧರ್ಮವನ್ನು ಆಧಾರವಾಗಿಟ್ಕೊಂಡು ಆ ಮೂಲಕ ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ನೀಚ ಮಟ್ಟಕ್ಕೆ ಇಳಿದಿರುವಂತಹ ಬಾಬಾ ರಾಮದೇವ್, ಸೋಕಾಲ್ಡ್ ಬಾಬಾ ರಾಮದೇವ್ ಇತ್ತೀಚೆಗೆ ಒಂದು ನೀಚ ಕೆಲಸವನ್ನು ಮಾಡಿದ್ರು. ಯಾಕೆಂದರೆ ಆ ವ್ಯಕ್ತಿಯ ಕಂಪನಿ ಕಡೆಯಿಂದ ಹೊಸದಾಗಿ ಶರ್ಬತ್ ರಿಲೀಸ್ ಮಾಡಬೇಕಿತ್ತು. ಆತನ ಪ್ರಾಡಕ್ಟ್ಗಳು ಕಳಪೆ ಗುಣಮಟ್ಟದ್ದು ಅಂತ ಕೋರ್ಟ್ ಪದೇ ಪದೇ ಹೇಳ್ತಾನೆ ಇರುತ್ತೆ. ಮತ್ತು ಆತ ಕೂಡ ಕೋರ್ಟಲ್ಲಿ ಹೋಗಿ ಕ್ಷಮೆ ಮೇಲಕ್ಕೆ ಕ್ಷಮೆ ಕೇಳೋದು ನಡೀತಾನೆ ಇರುತ್ತೆ. ಆದರೂ ಸಹ ಆತನ ಬಿಸ್ನೆಸ್ಗೆ ಯಾವ ತೊಂದರೆಯೂ ಆಗ್ತಾಯಿಲ್ಲ. 45,000ದಿಂದ 50,000 ಕೋಟಿ ರೂಪಾಯಿ ಪ್ರತಿ ವರ್ಷ ವ್ಯಾಪಾರ ಆಗ್ತಿದೆ ಆ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಮಾರಿನೇ. ಎಷ್ಟು ಕಳಪೆ ಅಂದರೆ ಕೆಲವು ಪದಾರ್ಥಗಳ ಮೇಲೆ ಕೇಸುಗಳು ಸುಮಾರಿದ್ದಾವೆ. ಆತನ ದಂತಮಂಜನೇನಿದೆ ಅಥವಾ ಟೂತ್ಪೇಸ್ಟ್ ಏನಿದೆ ಅದರಲ್ಲಿ ಮೀನಿನ ಮೂಳೆ ಅಂಶ ಇದೆ ಅಂತಿದ್ರೂ ಸಹ ಅದರ ಮೇಲೆ 100% ಪ್ಯೂರ್ ವೆಜಿಟೇರಿಯನ್ ಅಂತ ಹಾಕಿರೋ ಕೇಸು ಇದೆ. ಇದೆಲ್ಲದರ ನಡುವೆ ಒಂದು ಶರ್ಬತ್ತನ್ನು ಇಂಟ್ರೊಡ್ಯೂಸ್ ಮಾಡುವ ಭರದಲ್ಲಿ ಅಥವಾ ಆ ಪ್ರಯತ್ನದಲ್ಲಿ ಆ ಶರ್ಬತ್ತನ್ನು ಯಾರು ಕುಡಿತಾರೆ? ಹೊಸ ಕಂಪನಿ, ಮೊದಲೇ ಕಾಂಟ್ರವರ್ಸಿ ಕಂಪನಿ, ಕ್ವಾಲಿಟಿ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳಿದ್ದಾವೆ. ಆದರೆ ಈ ದೇಶದಲ್ಲಿ ಇನ್ನೊಂದು ಆಪ್ಷನ್ ಇದೆಯಲ್ಲ, ಧರ್ಮದ್ವೇಷವನ್ನು ಕೆದಕಿಬಿಟ್ರೆ ಒಂದಷ್ಟು ಲಾಭ ಆಗತ್ತೆ. ಸೊ ಭಾರತದ ಮಾರುಕಟ್ಟೆ, ಭಾರತದ ಮಾತ್ರ ಅಲ್ಲ, ಇಡೀ ಸೌತ್ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಶರಬತ್ತನ್ನು ಮಾರಾಟ ಮಾಡುವ ಕಂಪನಿ ರೂಹ್ ಅಫ್ಜಾ ಅಂತ. ಇದು ಸುಮಾರು 119 ವರ್ಷಗಳ ಹಳೆಯ ಕಂಪನಿ. 1906ರಲ್ಲಿ ಹಕೀಮ್ ಹಫೀಜ್ ಅಬ್ದುಲ್ ಮಜೀದ್ ಅನ್ನುವಂಥವರು ಸ್ಥಾಪನೆ ಮಾಡಿದಂತಹ ಕಂಪನಿ. ಇದು ಬ್ರಿಟಿಷರ ಕಾಲದ ಕಂಪನಿ. ಅವತ್ತಿನಿಂದ ಇವತ್ತಿನವರೆಗೆ ಅದು ತನ್ನ ಕ್ವಾಲಿಟಿ, ತನ್ನ ಟೇಸ್ಟ್ ಮತ್ತು ಅದರಲ್ಲಿ ಬಳಸುವಂತಹ ಕೆಲವು ಸೀಕ್ರೆಟ್ ರೆಸಿಪಿ ಕಾರಣಕ್ಕಾಗಿ ಇವತ್ತಿಗೂ ಸಹ ಮನೆಯಲ್ಲೂ ಅದು ಫೇಮಸ್ ಆಗಿದೆ. ಸಾಕಷ್ಟು ಜನ ಕುಡಿತಾರೆ. ಈ ಶರಬತ್ತು ಮಾರ್ಕೆಟ್ನಲ್ಲಿ ಶೇರ್ ಪಡಿಬೇಕಲ್ವ ರಾಮದೇವು ಪತಂಜಲಿ ಶರಬತ್ ಮೂಲಕ. ಸೊ ಅದಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂದರೆ ರೂಹ್ ಅಫ್ಜಾವನ್ನು ಅಟ್ಯಾಕ್ ಮಾಡಬೇಕು. ರೂಹ್ ಅಫ್ಜಾ ಅಟ್ಯಾಕ್ ಮಾಡೋದಕ್ಕೆ ಸಿಂಪಲ್, ಯಾಕಂದರೆ ಅದು ಮುಸ್ಲಿಂ ಒಡೆತನದ ಕಂಪನಿ. ಸಿಕ್ತಲ್ಲ ಅಸ್ತ್ರ. ದೇಶದ ಪ್ರಧಾನಮಂತ್ರಿ, ಗೃಹ ಮಂತ್ರಿ, ಮುಖ್ಯಮಂತ್ರಿಗಳು ಎಲ್ಲರೂ ಸಹ ಮುಸ್ಲಿಂ ವಿರುದ್ಧ ನಿಂತಿರಬೇಕಾದ್ರೆ, ಅದರ ವಿರುದ್ಧವೇ ಹೇಳಿಕೆಗಳನ್ನೇ ಕೊಡುವಂತಹ ಮನಸ್ಥಿತಿಯನ್ನು ಹೊಂದಿರಬೇಕಾದ್ರೆ ಬಿಸ್ನೆಸ್ ಮ್ಯಾನ್ಗಳೇನು ಹಿಂಜರಿತಾರ? ಸಾಧ್ಯನೇ ಇಲ್ಲ. ಹಾಗಾಗಿ ಬಾಬಾ ರಾಮದೇವ್ ತನ್ನ ಏನು ಪ್ರಾಡಕ್ಟ್ ಇತ್ತಲ್ಲ ಶರ್ಬತ್ತು, ಅದರ ಬಿಡುಗಡೆಯ ದಿನ ರೂಹ್ ಅಫ್ಜಾ ಅದು ಶರ್ಬತ್ ಜಿಹಾದ್. ಆ ಕಂಪನಿಗೆ ನೀವು ದುಡ್ಡು ಕೊಟ್ಟು ಆ ಒಂದು ಶರ್ಬತ್ತನ್ನು ಕುಡಿದ್ರೆ ಆ ದುಡ್ಡು ಮಸೀದಿ ನಿರ್ಮಾಣಕ್ಕೆ, ಮದರಸಾ ನಿರ್ಮಾಣಕ್ಕೆ ಹೋಗುತ್ತೆ, ಮುಸ್ಲಿಮರಿಗೆ ಹೋಗುತ್ತೆ. ಈ ಜ್ಯೂಸ್ ಕುಡೀರಿ, ಈ ಶರ್ಬತ್ ಕುಡೀರಿ, ಗುರುಕುಲಗಳನ್ನು ಕಟ್ಟೋಣ, ಹಿಂದೂಗಳ ಅಭಿವೃದ್ಧಿ ಆಗತ್ತೆ ಅಂತ ಕತೆ ಕಟ್ಟಿದ್ರು. ಇನ್ನು ಮಾಧ್ಯಮಗಳು ಬಿಡಬೇಕಾ? ಅವುಗಳು ಕೂಡ ಎತ್ಕೊಂಡ್ವೆ. ಯಾಕಂದರೆ ಗೋಧಿ ಮಾಧ್ಯಮ, ಇಸ್ಲಾಮೋಫೋಬಿಯಾದಿಂದ ನೆರಳ್ತಾ ಇರುವಂತಹ ಮಾಧ್ಯಮಗಳು ಬಾಬಾ ರಾಮದೇವ್ ಬೆನ್ನಿಗೆ ನಿಂತು ಅಂತ ಪ್ರಚಾರ ಕೊಟ್ಟಿದ್ದು. ಒಟ್ಟಿನಲ್ಲಿ ಮುಸ್ಲಿಮರ ಒಡೆತನದ ರೂಹ್ ಅಫ್ಜಾ ಏನಿದೆ ಅದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನೇ ಶುರು ಹಚ್ಕೊಂಡ್ರು. ಇನ್ನೊಂದು ಕಡೆ IT ಸೆಲ್ಗಳು, BJP IT ಸೆಲ್, ಸಂಘ ಪರಿವಾರದ IT ಸೆಲ್ ಎಲ್ಲರೂ ಸಹ ಇದನ್ನು ಮುಂದಕ್ಕೆ ತಗೊಂಡೋದ್ರು. ಶರ್ಬತ್ ಜಿಹಾದ್ ಯಾವ ಮಟ್ಟಕ್ಕೆ ಅಂದರೆ ಎಷ್ಟು ನೀಚ ಮಟ್ಟದ ಸುಳ್ಳುಗಳನ್ನು ಹೇಳೋಕ್ಕೆ ಶುರು ಮಾಡಿದ್ರು ಅಂದರೆ, ಈ ಕಂಪನಿ ಏನಿದೆಯಲ್ಲ ಹಮ್ದರ್ದ್, ರೂಹ್ ಅಫ್ಜಾ ಹಮ್ದರ್ದ್ ಕಂಪನಿ ಹೆಸರು ಹಮ್ದರ್ದ್, ಅದರ ಒಳಗೆ ಹಿಂದೂಗಳಿಗೆ ಅಲೋಡೇ ಇಲ್ಲ. ಅಲ್ಲಿ ಕೆಲಸ ಮಾಡೋದು ಬಿಡಿ, ಎಂಪ್ಲಾಯಿ ಆಗೋದು ಬಿಡಿ, ನೀವು ಒಳಗೆ ಎಂಟ್ರಿನೇ ಕೊಡೋಕ್ಕಾಗೋದಿಲ್ಲ. ಅದು ಮುಸ್ಲಿಮರ ಸಾಮ್ರಾಜ್ಯ, ಬರೀ ಮುಸ್ಲಿಮರೇ ಇರೋದು. ಆ ದುಡ್ಡೆಲ್ಲವೂ ಸಹ ಮುಸ್ಲಿಮರ ಗುಪ್ತ ಚಟುವಟಿಕೆಗಳಿಗೆ ಹೋಗುತ್ತೆ. ಶರ್ಬತ್ ಜಿಹಾದ್ ಅಂತ IT ಸೆಲ್ಗಳ ಮೂಲಕ ಸುಳ್ಳನ್ನು ಹರಡಿದ್ರು. ಈ ಹಿನ್ನೆಲೆಯಲ್ಲಿ ಅಜಿತ್ ಅಂಜುಮ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ನಡೆಸುವವರು, ತುಂಬ ಪ್ರಖ್ಯಾತ ಯೂಟ್ಯೂಬ್ ಚಾನಲ್, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರುವಂತಹ ಯೂಟ್ಯೂಬ್ ಚಾನಲ್, ಅವರು ಸತ್ಯಾಂಶವನ್ನು ತಿಳ್ಕೊಳ್ಬೇಕು ಅಂತ ಸತ್ಯ ಶೋಧನೆಗೆ ಹೊರಡ್ತಾರೆ. ರೂಹ್ ಅಫ್ಜಾ ಕಂಪನಿ ಮಾನೇಸರ್, ಹರಿಯಾಣದಲ್ಲಿರುವಂತಹ ಮಾನೇಸರ್ನಲ್ಲಿರುವ ರೂಹ್ ಅಫ್ಜಾದ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಗೆ ಹೋಗ್ತಾರೆ. ಹೋಗಿ ಅವರು ಅಲ್ಲಿಂದ ತೆಗೆದುಕೊಂಡಂತಹ ಇಂಟರ್ವ್ಯೂಸು ಪ್ಲಸ್
ಅವರು ಕೊಟ್ಟಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡುವ ಮೂಲಕ ಈ ಒಂದು ಧರ್ಮದ್ವೇಷಿಗಳು ಯಾವೆಲ್ಲ ದಾರಿಗಳನ್ನು ಹುಡುಕೊಂಡು ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾರೆ, ಈ ದೇಶವನ್ನು ದಾರಿ ತಪ್ಪಿಸ್ತಾರೆ, ಈ ದೇಶದಲ್ಲಿ ಧರ್ಮಗಳ ನಡುವೆ ಬೆಂಕಿ ಹಚ್ತಾರೆ ಅನ್ನೋದನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಆಮೇಲೆ ನೀವೇ ನಿರ್ಧಾರ ಮಾಡಬಹುದು ಇವರ ನೀಚತನ ಎಂಥದ್ದು. ಅದರಲ್ಲೂ ಬಾಬಾ ರಾಮದೇವ್ ಎಂತಹ ನೀಚ, ಆತ ತನ್ನ ಬಿಸ್ನೆಸ್ಗಾಗಿ ಇಡೀ ದೇಶಕ್ಕೆ ಬೆಂಕಿ ಹಚ್ಚೋದಕ್ಕೂ ಸಹ ಹಿಂಜರಿಯಲ್ಲ ಅನ್ನೋದು ಅದರಲ್ಲಿ ಸ್ಪಷ್ಟ ಆಗುತ್ತೆ. ಅಜಿತ್ ಅಂಜುಮ್ ಅಲ್ಲಿ ಹೋಗಿ ಕಂಡುಕೊಂಡಂತಹ ಕೆಲವು ಸತ್ಯಗಳು ಏನಂತಂದರೆ, ಹಿಂದೂಗಳಿಗೆ ಅಲ್ಲಿ ಹೆಜ್ಜೆ ಇಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ದೊಡ್ಡ ದೊಡ್ಡ ಸುಳ್ಳು. ಆ ರೀತಿ ಅಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ಮಾತ್ರ ಅಲ್ಲ, ಯಾವ ಕಂಪ್ನಿಯಲ್ಲೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಧರ್ಮ ನಿರ್ದಿಷ್ಟ ಧರ್ಮವನ್ನು ಒಳಗಡೆ ಬಿರೋದೇ ಇಲ್ಲ ಅಂತ. ಬೇಕಾದರೆ ಈ ಹಿಂದುತ್ವದ ನಶೆ ಏರಿಸ್ಕೊಂಡಿರುವವರು ನಡೆಸುವ ಕೆಲವು ಜಾಗಗಳಲ್ಲಿ ಸಾಧ್ಯ ಇರ್ಬೋದು, ಅಥವಾ ಶತಮಾನಗಳಿಂದ ದೇವಸ್ಥಾನಗಳು ಆ ಕೆಲಸ ಮಾಡಿಕೊಂಡು ಬರ್ತಿದ್ದಾವೆ. ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ, ಒಂದು ಸಮುದಾಯ ಒಳಗಡೆ ಬರೋ ಹಾಗಿಲ್ಲ ಅಂತ. ರೂಹ್ ಅಫ್ಸಾ, ಹಮ್ದರ್ದ್ ರೂಹ್ ಅಫ್ಸಾ ಅಲ್ಲಿ ಆಗಿಲ್ಲ. ಅಜಿತ್ ಅಂಜುಮ್ ಹೋಗ್ತಾರೆ, ಹೋಗಿ ಅಲ್ಲಿನ ಎಂಪ್ಲಾಯಿಗಳನ್ನು ಹೆಸರು ಸಮೇತ ಇಂಟರ್ವ್ಯೂ ಮಾಡ್ತಾರೆ. ಆ ಹೆಸರುಗಳಲ್ಲಿ ಎಲ್ಲ ಆಲ್ಮೋಸ್ಟ್ ಹಿಂದೂ ಹೆಸರುಗಳೇ ಬರ್ತಾ ಹೋಗ್ತವೆ, ಮುಸ್ಲಿಮರು ಇದ್ದಾರೆ. ಹಾಗಾದರೆ ಎಷ್ಟು ಜನ ಇದ್ದಾರೆ ಅಂತ ಮ್ಯಾನೇಜ್ಮೆಂಟನ್ನು ನಿಲ್ಲಿಸ್ಕೊಂಡು ಅವರು ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗಿದ್ದು 60% ಹಿಂದೂಗಳಿದ್ದಾರೆ. ಇನ್ನು ಉಳಿದ 40% ಬರೀ ಮುಸ್ಲಿಮರಲ್ಲ. ಹರಿಯಾಣದಲ್ಲಿ ಸಿಖ್ಖರ ಪಾಪ್ಯುಲೇಷನ್ ದೊಡ್ಡ ಮಟ್ಟದಲ್ಲಿದೆ. ಎಂಪ್ಲಾಯಿಗಳು ಅತಿ ಹೆಚ್ಚಾಗಿ ಸಿಖ್ಖರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಬೇರೆ ಇವರು ಜನನೂ ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಇವರೆಲ್ಲರೂ ಸೇರಿ 40%, ಹಿಂದೂಗಳು 60% ಇದ್ದಾರೆ. ಇದು ಅಲ್ಲಿ ಸ್ಪಷ್ಟವಾಗಿ ಅಜಿತ್ ಅಂಜುಮ್ ನೇರವಾಗಿ ಹೋಗಿ ಸತ್ಯಶೋಧನೆ ಮಾಡಿದಾಗ ತಿಳ್ಕೊಂಡಂತಹ ವಿಚಾರ. ಅದರ ಜೊತೆಗೆ ಇದರ ಲಾಭವೆಲ್ಲವೂ ಸಹ ಮುಸ್ಲಿಮರ ಗುಪ್ತ ಚಟುವಟಿಕೆಗಳಿಗೆ ಹೋಗುತ್ತೆ, ಜಿಹಾದಿಗೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಈ IT ಸೆಲ್ಗಳೆಲ್ಲ ಪ್ರಚಾರ ಹಚ್ಕೊಂಡಿದ್ವಲ್ಲ, ಅಪಪ್ರಚಾರ ಹಚ್ಕೊಂಡಿದ್ವಲ್ಲ, ಅದರ ಬಗ್ಗೆ ಸಹ ಕೇಳಿದಾಗ ಇದರ ಹಣ ಎಲ್ಲ ಎಲ್ಲೆಲ್ಲಿಗೋ ಹೋಗುತ್ತಂತೆ, ನೀವು ಯಾರಿಗಾದರೂ ಡೊನೇಷನ್ಸ್ ಮಾಡ್ತೀರಾ ಅಂತ ರೂಹ್ ಅಫ್ಸಾ ಕಂಪನಿಯವರು ಹೇಳ್ತಾರೆ. ಎಸ್, 85% ಆಫ್ ದಿ ಪ್ರಾಫಿಟ್, ಲಾಭದಲ್ಲಿ 85% ನಾವು ಸಾಮಾಜಿಕ ಕಾರ್ಯಗಳಿಗೆ ಕೊಡ್ತೀವಿ. ಅದು ಮುಸ್ಲಿಂ ಸಾಮಾಜಿಕ ಕಾರ್ಯಕ್ರಮಗಳು ಅಂತ ಅಲ್ಲ, ಯಾವುದೋ ಒಂದಷ್ಟು NGOಗಳಿಗೆ ಕೊಡ್ತೀವಿ. ಮದರಸಾ, ಮಸೀದಿ ಈ ರೀತಿ ಯಾವುದನ್ನು ನಾವು ಇಲ್ಲಿವರೆಗೂ ಕಟ್ಟಿಸಿಲ್ಲ. NGOಗಳು, ಹಿಂದೂಗಳು ನಡೆಸುವ NGOಗಳು, ಫಾರಿನ್ NGOಗಳು, ಯಾವ್ಯಾವುದೋ NGOಗಳು ಬರ್ತವೆ, ಅಥವಾ ನಮ್ಮದೇ ಒಂದು ಪಟ್ಟಿ ಇದೆ, ಅಲ್ಲಿ ಎಲ್ಲರಿಗೂ ಸಹ ನಾವು 85% ಆಫ್ ಪ್ರಾಫಿಟ್ಸ್, ರೂಹ್ ಅಫ್ಸಾ ಇಂದ ಬರುವಂತಹ ಲಾಭದಲ್ಲಿ 85% ನಾವು ಜನರಿಗೆ ಅನುಕೂಲ ಕೊಡ್ತೀವಿ, ಧರ್ಮ ಜಾತಿ ಯಾವುದನ್ನು ನೋಡಿದೆ ಅಂತ. ಅದಾದಮೇಲೆ ಟಾಪ್ ಮ್ಯಾನೇಜ್ಮೆಂಟ್ ಹತ್ರ ಹೋಗ್ತಾರೆ ಅಜಿತ್ ಅಂಜುಮ್. ನಿಮ್ಮ ಹೆಸರುಗಳನ್ನು ಹೇಳಿ ಅಂದಾಗ ಟಾಪ್ ಮ್ಯಾನೇಜ್ಮೆಂಟ್, ಇಡೀ ಕಂಪನಿಯನ್ನು ನೋಡಿಕೊಳ್ಳುವಂತಹ 5 ಮುಖ್ಯವಾದ ಜನ, 5ರಲ್ಲಿ 3 ಜನ ಹಿಂದೂಗಳು. ಸೇಲ್ಸಿಂದ ಹಿಡಿದು, ಮಾರ್ಕೆಟಿಂದ ಹಿಡಿದು, ಅಕೌಂಟ್ಸಲ್ಲಿ ಎಲ್ಲವೂ ಕೂಡ ಹಿಂದೂಗಳ ಕೈಯಲ್ಲಿದೆ. 5 ಪ್ರಮುಖ ಸ್ಥಾನಗಳಲ್ಲಿ, ಹುದ್ದೆಗಳಲ್ಲಿ 3 ಹಿಂದೂಗಳ ಕೈಯಲ್ಲಿದೆ. ಸೊ ಹಾಗಾದರೆ ನಿಮಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗಿರ್ಬೋದು, ತನ್ನ ಒಂದು ಶರಬತ್ತನ್ನು ಮಾರೋದಕ್ಕೆ ದೇಶದಲ್ಲಿ ಎಂತಹ ಕುತಂತ್ರದ, ಷಡ್ಯಂತ್ರದ ಹೇಳಿಕೆಯನ್ನು ಈ ಮನುಷ್ಯ ಬಾಬಾ ರಾಮದೇವ್ ಕೊಟ್ಟಿದ್ದಾರೆ ಅಂತ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇರಲ್ಲ, ದುಡ್ಡು ಮಾಡಬೇಕಷ್ಟೇ. ದುಡ್ಡು ಮಾಡೋದಕ್ಕೆ ಮೂರ್ಖ ಜನ. ಈ ಜನನ ಫಸ್ಟು ನಾವು ಬುದ್ಧಿ ಇದೆಯಾ ಅಂತ ಕೇಳಬೇಕು. ಧರ್ಮದ ವಿಚಾರ ತಗೊಂಡ್ಬಂದ ತಕ್ಷಣ ವಾಟ್ಸಪ್ಗಳಲ್ಲಿ ಅಲ್ಲಿ ಇಲ್ಲಿ ಸುಳ್ಳನ್ನು ಹಂಚಿದ್ದು. ಈಗ ನಾನು ಸತ್ಯ ಹೇಳ್ತಿದ್ದೀನಲ್ಲ, ಅಜಿತ್ ಅಂಜುಮ್ ಅಂತವರು ತಮ್ಮ ಸ್ವಂತ ಆ ವಿಡಿಯೋದಲ್ಲಿ ಹೇಳ್ತಾರೆ, ಇದೇನು ರೂಹ್ ಅಫ್ಸಾ ಕಂಪನಿಯವ್ರು ಕರೆದಿದ್ದಕ್ಕೆ ನಾನು ಹೋಗಿಲ್ಲ, ನನ್ನ ಸ್ವಂತ ಖರ್ಚಲ್ಲಿ ಬಂದಿದ್ದೀನಿ. ರೂಹ್ ಅಫ್ಸಾ ಕಂಪನಿಯಿಂದ ನಾನು ₹1 ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಯಾಕೆಂದರೆ ರೂಹ್ ಅಫ್ಸಾ ಅನ್ನುವಂಥದ್ದನ್ನು ನಾವು ಸಣ್ಣ ವಯಸ್ಸಿನಿಂದ ಕುಡ್ಕೊಂಡು ಬಂದಿದ್ದೀವಿ. ಇದು ಕಮರ್ಷಿಯಲ್ ಅಲ್ಲ, ನನಗೆ ಎಮೋಷನಲ್ ಇದು ರೂಹ್ ಅಫ್ಸಾ ಅಂತ ಹೇಳ್ತಾರೆ ಅಜಿತ್ ಅಂಜುಮ್. ಆ ಮೂಲಕ ಸತ್ಯವನ್ನು ಹೊರಗಿಡುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಈ ಜನ ಧರ್ಮದ್ವೇಷದ ವಿಚಾರ ಬಂದುಬಿಟ್ರೆ ಎಷ್ಟು ನೀಚ ಮಟ್ಟಕ್ಕೆ ಹೋಗ್ತಾರೆ ಅಂದರೆ, ಅವನೋ ಲಾಭ ಮಾಡ್ಕೊಳ್ಳೋದಕ್ಕೆ, ಅವನ ಕುತಂತ್ರಕ್ಕೆ, ಅವನೋ ಓಟ್ ಪಡ್ಕೊಳ್ಳೋದಕ್ಕೆ, ಅವನೋ ಬಿಸ್ನೆಸ್ ಮಾಡೋದಕ್ಕೆ ಆ ಒಂದು ಕಿಡಿಯನ್ನು ಹಚ್ಚಿದ್ರೆ ಆ ಕಿಡಿಯನ್ನು ಇವರು ಬೆಂಕಿ ಆಗಿ
ಊರು ತುಂಬ ಸುತ್ತಿಸ್ತಾರೆ ಜನ, ನಾಚಿಕೆಗೆಟ್ಟ ಜನ ಆಗಿಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಈ ದೇಶ ಇಳಿಸಿದ್ದಾರೆ. ಅದಕ್ಕೆ ನೇರ ಹೊಣೆ ನಮ್ಮ ದೇಶದ ಜನನೇ. ಸೊ ಇದು ರೂಹ್ ಅಫ್ಜಾ ಕುರಿತಾಗಿ, ಹಮ್ದರ್ದ್ ಕಂಪನಿಯ ಕುರಿತಾಗಿ ಬಾಬಾ ರಾಮದೇವ್ ಏನು ಕರೆ ಕೊಟ್ಟಂತಹ ಶರ್ಬತ್ತು ಜಿಹಾದ್ ಅನ್ನುವುದು, ಪ್ಲಸ್ ವಾಸ್ತವ ಏನಿದೆ, ರೂಹ್ ಅಫ್ಜಾ ಕಂಪನಿಯಲ್ಲಿ, ಹಮ್ದರ್ದ್ ಕಂಪನಿಯಲ್ಲಿ ಹಿಂದೂಗಳಿಗೆ ಹೆಜ್ಜೆ ಇಡೋಕ್ಕಾಗಲ್ಲ ಅನ್ನುವಂತಹ ಸುಳ್ಳು, ಪ್ಲಸ್ ಅತ್ಯಧಿಕ ಸಂಖ್ಯೆಯಲ್ಲಿ ಹಿಂದೂಗಳೇ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಸತ್ಯವನ್ನು ಹೊರಗಿಟ್ಟಿರೋ ಬಗ್ಗೆ ಅಚ್ಯುತ್ ಅಂಜುಮ್ ಅವರ ವಿಡಿಯೋ ಆಧರಿಸಿ ನನ್ನ ವಿಶ್ಲೇಷಣೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.